ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಸಿಲಿಂಡರ್ ಸ್ಫೋಟದಿಂದ ಮೃತ ಕುಟುಂಬಗಳಿಗೆ ಅಸ್ಕಿ ಫೌಂಡೇಶನ್ ನೆರವು. ವಾರ್ತೆಗಳ ವಿವರ. ತಾಳಿಕೋಟೆ ಪಟ್ಟಣದಲ್ಲಿ ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಮೃತಪಟ್ಟ ಕಟ್ಟಡ ಕಾರ್ಮಿಕರಾದ ಶಕೀಲ್ ಅಹಮದ್ ಕುಂಬಾರವಾಡಿ ಹಾಗೂ ಬಶೀರ್ ಅಹಮದ್ ಕಡದರಾಳ ಅವರ ಕುಟುಂಬಕ್ಕೆ ಅಸ್ಕಿ ಫೌಂಡೇಶನ್ ಅಧ್ಯಕ್ಷ CB ಅಸ್ಕಿ ಆರ್ಥಿಕ ನೆರವು ನೀಡಿದರು. ಇಬ್ಬರು ಸಂತ್ರಸ್ತರ ಕುಟುಂಬಕ್ಕೆ ಭೇಟಿ ಮಾಡಿದ ಅಧ್ಯಕ್ಷ ಅಸ್ಕಿ ಅವರು ಸಾಂತ್ವನ ಹೇಳಿ 1 ಲಕ್ಷ ರೂಪಾಯಿ ಧನ ಸಹಾಯ ಮಾಡಿದರು. ಈ ಸಮಯದಲ್ಲಿ ಮಾತನಾಡಿದ ಅಸ್ಕಿ ಅವರು, ಇಂಥ ಸಂಕಷ್ಟ ಸಮಯದಲ್ಲಿ ನಮ್ಮ ಫೌಂಡೇಶನ್ನಿಂದ ಕೈಲಾದ ಮಟ್ಟಿಗೆ ಸಹಾಯ ಹಸ್ತ ನೀಡಿದ್ದೇವೆ ಎಂದು ಹೇಳಿದರು. ಒಂದು 9 10 ದಿನಗಳಿಂದ ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಬಹಳ ಅಹಿತಕರ ಘಟನೆ ನಡೆದಿತ್ತು. ಆ ಒಂದು ಘಟನೆಯ ಸಂದರ್ಭದಲ್ಲಿ ಶಕೀಲ್ ಅಹಮದ್ ಕುಂಬಾರವಾಡಿ 38 ವಯಸ್ಸು ಮತ್ತು ಬಶೀರ್ ಕಡದರಾಳ 40 ವಯಸ್ಸು ಹಾಗೂ ಇನ್ನೊಬ್ಬರು ಕೊಟ್ಕುಣಿಕೆ ಅಂತ ಇನ್ನೊಬ್ಬರು 3 ಜನ ಸುನ್ನಿಗಿದ್ದು, ಇವರನ್ನು ಬಿಟ್ಟು ಇನ್ನೂ 4 ರಿಂದ 5 ಜನ BLD ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರಂತ. ಸರ್ಕಾರಿ ಆಸ್ಪತ್ರೆಯಲ್ಲಿ 5 ಜನ ಇನ್ನೂ ಚಿಕಿತ್ಸೆ ಪಡೆಯುತ್ತಿದ್ದು ನಮಗೆಲ್ಲ ತಿಳಿದು ಬಂದ ವಿಷಯ. ಈ ಒಂದು ವಿಷಯ ನಾನು ಬೆಂಗಳೂರಿನಲ್ಲಿ ಇದ್ದಾಗ ನನ್ನ ದೋಸ್ತ್ ನಾಸೀರ್ ಸರ್ ಫೋನ್ ಮಾಡಿದ್ರು. ಸರ್ ಇಲ್ಲ, ನಾನು ಬೆಂಗಳೂರಿಂದ ಬರ್ತೀನಿ ಸರ್, ಬಂದ ತಕ್ಷಣ ಬಂದು ಹೋಗ್ತೀನಿ. ಯಾಕಂದ್ರೆ ಈ ಒಂದು ಘಟನೆ ಬಹಳ ಮನಸ್ಸಿಗೆ ನೋವು ತರುವಂಥ ವಿಷಯ. ಯಾಕಂದ್ರೆ ಇವತ್ತ ಆ ಇಬ್ಬರು ಪಾಪ ತೀರ್ಕೊಂಡು ಮಕ್ಕಳು ನೋಡಿದ್ರೆ ಕಣ್ಣಾಗ ನೀರು ಬರ್ತದೆ. ಇವತ್ತು ನೋಡಿ ಎಷ್ಟು ವಯಸ್ಸದಾವ, ಅವರು ವಯಸ್ಸು ಒಟ್ಟು 40 ವಯಸ್ಸಿಲ್ಲ. ಆ ಒಂದು ಇಂಥ ಸಂದರ್ಭದಲ್ಲಿ ಅಚಾನಕ್ ಹೋಗಿ ಇದೇನ ಬೇರೆ ಉದ್ದೇಶ ಇಲ್ಲ, ಏನಿಲ್ಲ, ಟೀ ಕುಡಿಯೋಕೆ ಒಂದು ಹೋಟೆಲ್ಗೆ ಹೋದಾಗಿಂತ ಗ್ಯಾಸ್ ಅದೊಂದು ಲಾಸ್ಟ್ ಆಗಿ ಘಟನೆ ಆಗಿದ್ದು ಬಹಳ ಇದೊಂದು ಬೇಸರದ ಸಂಗತಿ. ನಿಜಕ್ಕೂ ಇದು ಆಗಬಾರ್ದಾಗಿತ್ತು, ಆದ್ರೆ ಅನಿವಾರ್ಯ. ಮತ್ತೆ ಇನ್ನು ಆಗಿದ್ದದಕ್ಕೆ ಮುಂದಿನ ದಿನಮಾನ ಎಲ್ಲ ಒಂದು ಜಮಾತೆ ಗಲ್ಲಿಯ ಲೀಡರ್ಗಳು ಕೂಡಿ ಆ ಒಂದು ಕುಟುಂಬಕ್ಕೆ, ಆ ಒಂದು ಮಕ್ಕಳಿಗೆ ಮುಂದಿನ ದಿನಮಾನಗಳಲ್ಲಿ ಆ ದೇವರು ಮತ್ತು ಅಲ್ಲಾನು ಒಂದು ಅವ್ರಿಗೆ ಸನ್ಮಾರ್ಗ ತೋರಿಸಿ ಅನುಕೂಲ ಮಾಡೋದು ನಾವು ಕೂಡ ಎಲ್ಲ ನಮ್ದು ಆದ್ಯ ಕರ್ತವ್ಯ ಆಗ್ಯದ. ಆದ್ರೆ ಬಹಳ ಇವ್ರು ನೋಡಿದ್ರೆ ಇವತ್ತು ಮಕ್ಕಳಿಗೆ ಅನಿಸ್ತದ, ಇಂಥ ಅಲ್ಲಾನು ಇಂಥ ಕುಟುಂಬಕ್ಕೆ ಅನ್ಯಾಯ ಮಾಡಬಾರ್ದಾಗಿತ್ತು. ಬಹಳ ಒಂದು ನೋವಿನ ಸಂಗತಿ ಇದು. ಅದು ನೋಡಿದ ತಕ್ಷಣನೇ ಮನುಷ್ಯನಿಗೆ ಬಹಳ ಒಂದು ಕಷ್ಟಕರ ದಿನಕರ ಬರುವಂತ ಒಂದು ಸನ್ನಿವೇಶ ಅದ. ಆದ್ರೆ ನಮ್ಮ ಧರ್ಮ ಗುರುಗಳು ಹೇಳಿದ ಹಾಗೆ ಈಗ ತಾನೇ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೀವಿ. ಅವರಿಬ್ಬರದು ಸೆಂಟ್ರಿಂಗ್ ಮತ್ತು ಕಟ್ಟಡ ಕೂಲಿ ಕಾರ್ಮಿಕರಿಂದ ನೋಂದಾಯಿತ ಅವರು ಕಟ್ಟಡ ಕಾರ್ಮಿಕರ ಸಂಬಂಧಪಟ್ಟ ಈಗಾಗಲೇ ಮಾತನಾಡಿದ್ವಿ. ಮುಂದಿನ ವಾರದೊಳಗಾಗಿ ಆದಷ್ಟು ಬೇಗ ಎಲ್ಲ ನಮ್ಮ ಓದಿನ ಸಹ ನಗಾರ್ ಚೆನ್ನವರು ಮತ್ತು ಎಲ್ಲ ಡೆಲ್ಲಿಯವರು ಕೂಡ್ಕೊಂಡು ಅಧಿಕಾರಿಗಳಿಗೆ ನಮ್ಮ ಸೆಪಿಕ್ ಇನಾಮದವರು ಸಾಮಾಜಿಕ ಅವರು ಕಾರ್ಯಕರ್ತ ಕೆಲಸ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ಮಾಧ್ಯಮದ ಮಿತ್ರರು ಸಹಿತ ಇದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ನೀವು ವೃತ್ತಿಯಿಂದ ಮಾಧ್ಯಮ ಮಿತ್ರರು ಸಾಮಾಜಿಕ ಕಳಕಳಿ ನಿಮ್ಮದು ಪ್ರಮುಖ ಪಾತ್ರ ಅದ. ಈ ಒಂದು ಪ್ರಮುಖ ಪಾತ್ರದಲ್ಲಿ ತಮ್ಮನ್ನು ನಾನು ಈ ಒಂದು ಇದಕ್ಕೆ ಮನವಿ ಮಾಡಿಕೊಂಡು, ಯಾಕಂದ್ರೆ ಏನಾದರೂ ಮಾಡಿ ಒಟ್ಟ ಆ ಕುಟುಂಬಕ್ಕೆ ಇವತ್ತು ಒಂದು 8 ಲಕ್ಷ ರೂಪಾಯಿ ಕಟ್ಟಡ ಕಾರ್ಮಿಕರಿಗೆ ಅಕಸ್ಮಾತ್ ಮಳ ಹೊಂದಿಲ್ಲಂತಿದೆ. ಮತ್ತು ಇನ್ನೊಂದು ಆಪ್ಷನ್ದಲ್ಲಿ 5 ಲಕ್ಷ ರೂಪಾಯಿ. ಅದಕ್ಕೆ ಎಷ್ಟು ಸಾಧ್ಯ ಇದೆ ನಾವು ನೀವೆಲ್ಲ ಕುಡಿಕೆಂದ ಆ ಕುಟುಂಬಕ್ಕೆ ಒಂದು ನಮ್ಮ ಕಾಯ್ದೆ ಸಾಹೇಬ ಅವರ ಮುಖಾಂತರ ಕೊಡಿಸಿ ಆ ಒಂದು ಅವ್ರಿಗೆ ಆ ಕುಟುಂಬಕ್ಕೆ ಒಂದು ಭಗವಂತ ಮತ್ತು ಅಲ್ಲಾನ ಶಕ್ತಿ ಮತ್ತು ನೀಡಿ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಾವು ಅಲ್ಪ ಸ್ವಲ್ಪ ಭಾಳ ಏನಿಲ್ಲ ಆ ಕುಟುಂಬಕ್ಕೂ 50,000, ಈ ಕುಟುಂಬ 1 ಲಕ್ಷ ರೂಪಾಯಿಗಳನ್ನು ಇವತ್ತು ನಾನು ನಿಮ್ಮ ಸಮ್ಮುಖದಲ್ಲಿ ಕೊಡ್ತಾ ಇದ್ದೀನಿ. ಇದರ ಅಂಗವಾಗಿ 1 ಲಕ್ಷ ರೂಪಾಯಿ ಕೊಡೋದೇ ನಾವು ಭಾಳದಲ್ಲ. ಇದರ ಜೊತೆಗೆ ಮುಂದಿನ ದಿನಮಾನಗಳಲ್ಲೂ ಸಹಿತ ಇವತ್ತು ಇಷ್ಟಕ್ಕೆ ಸೀಮಿತ ಅಲ್ಲ. ಅಕಸ್ಮಾತ್ ಆ ಕುಟುಂಬಕ್ಕೆ ಏನೇ ತೊಂದರೆ, ಏನೋ ಮಕ್ಕಳಿಗೆ ಶಾಲಾ ಸೆಕ್ಷನ್ಸ್ ಏನೇ ಆದರೂ ಸಹಿತ ಸದಾ ನಮ್ಮ ಅಸ್ಕಿ ಫೌಂಡೇಶನ್ ನಾವು ಸ್ಪಷ್ಟಪಡಿಸುತ್ತಾ ಅದರ ಮಾಧ್ಯಮದವ್ರಿಗೆ ಮತ್ತೊಮ್ಮೆ ನಾನು ಮನವಿ ಮಾಡಿಕೊಂಡು ಈ ಒಂದು ಅವ್ರಿಗೆ 8 ಲಕ್ಷ ರೂಪಾಯಿ ಬರುತ್ತಿರೋ ತಮ್ಮ ಒಂದು ಕೆಲಸ ಬಹಳ ಪ್ರಮುಖ ಪಾತ್ರದ ಆ ಕೊಡಿಸುವಲ್ಲಿ ಪ್ರಮುಖ ತಾವು ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಡ್ಬೇಕಂತ ಹೇಳ್ಕೊಂಡು ಈ ವಿಧ ಮನವಿ ಮಾಡಿಕೊಂಡು, ಆದ್ರೆ ಒಂದು ನಮ್ಮ ಕಾಜಿ ಸಾಹೇಬರು ಈಗಾಗಲೇ ಇದು ಅವ್ರಿಗೆ ಜನರಿಗೆ ಗೊತ್ತೇ ಇಲ್ಲ. ಸ್ಪಾಟ್ ಆದ ತಕ್ಷಣ ಈಗಾಗಲೇ ಅವ್ರು ಬಂದು ಹೋಗ್ಬೇಕಾಗಿತ್ತು. ಆದ್ರೆ ನಮ್ಮ ಗೋಪಾಲ್ ಹೇಳಿದ ಇಲ್ಲಿ ಅವ್ರ ಕಾರ್ಮಿಕ ಕಾರ್ಡ್ ಐತಿ ಅವ್ರ ಗೋಪಾಲ್ ಮಾಹಿತಿ ಕೊಟ್ಟ ತಕ್ಷಣ ಗೋಪಾಲ್ ಹೇಳಿದ ತಕ್ಷಣ ಅಧಿಕಾರಿಗಳು ಮಾತಾಡಿದ್ರೆ ಇಲ್ಲಿ ಸರ್ ಬಂದು ಸ್ಪಾಟ್ ವಿಸಿಟ್ ಮಾಡ್ತೀವಿ ಅಂದಾರ. ಅದಕ್ಕೆ ಸ್ಪಾಟ್ ವಿಸಿಟ್ ಅಕಸ್ಮಾತ್ ಈ ಒಂದು ಸನ್ನಿವೇಶದಲ್ಲಿ ಏನಾದರೂ ಅವಶ್ಯಕತೆ ಬಿದ್ದರೆ ನಾನು ನಮ್ಮ ಸಂಬಂಧ ನಮ್ಮ ಉದ್ಯೋಗ ಕ್ಷೇತ್ರದ ಶಾಸಕ ಅಪ್ಪಾಜಿ ನಾಡಗೌಡರ ಒಂದು ಮುಖಾಂತರ ಏನು ಸಾಧ್ಯದ ಅವ್ರ ಕಡೆಯಿಂದ ಒಂದು ಫೋನ್ ಮುಖಾಂತರ ದೂರನ್ನು ಕರೆ ಮಾಡಿಸಿ ಒಂದು ಪ್ರಾಮಾಣಿಕ ಒಂದು ಕುಟುಂಬದ ಪರಿಹಾರ ತೋರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡ್ತೀನಿ. ಈ ಸಮಯದಲ್ಲಿ ತಾಳಿಕೋಟೆ ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಕಾಜಿ, ಗ್ಯಾರಂಟಿ ಸಮಿತಿ ಸದಸ್ಯ ಮೋದಿನ್ ಸಾಬ್ ನಗಾರ್ಚಿ, ಯುವ ಮುಖಂಡ ಗೌಸ್ ಅಹಮದ್ ನಾಸೀರ್, ಸಾಮಾಜಿಕ ಕಾರ್ಯಕರ್ತರಾದ ಶಫೀಕ್ ಇನಾಮದಾರ್, ಗೋಪಾಲ್ ಕಟ್ಟಿಮನಿ ಸೇರಿದಂತೆ ಹಲವರು ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.